ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೆ ಆರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೆ ಸ್ವಾಗತ. ಇವತ್ತು ನಾವು ಒಂದು ಹೊಸ ಟಾಪಿಕ್ನ ಡಿಸ್ಕಸ್ ಮಾಡೋಣಂತೆ. ಔಷಧಿಗಳಿಂದ ಅಥವಾ ನಾವು ತಗೊಳ್ಳೋ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನಿಂದ ಆಗುವಂತಹ ಒಂದು ಕಿಡ್ನಿ ಮೇಲೆ ದುಷ್ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡೋಣಂತೆ. ಸೊ ಯಾವುದೇ ಒಂದು ಇಂಜೆಕ್ಷನ್ ಇರಲಿ ಅಥವಾ ಟ್ಯಾಬ್ಲೆಟ್ಸ್ ಇರಲಿ ಅಥವಾ ಔಷಧಿ ಇರಲಿ, ಅದರದ್ದು ಎಫೆಕ್ಟ್ಗಳ ಜೊತೆಗೆ ಅದರದ್ದೇ ಆದಂಥ ಕೆಲವು ಸೈಡ್ ಎಫೆಕ್ಟ್ಸು ಇದ್ದೇ ಇರುತ್ತೆ. ಯಾಕಂದರೆ ಆ ಒಂದು ನೀವು ತಗೊಳ್ಳೋವಂಥ ಔಷಧಿ ದೇಹದ ಎಲ್ಲ ಭಾಗಕ್ಕೂ ತಲುಪಿದಾಗ ಬೇರೆ ಬೇರೆ ಅಂಗಗಳು ಬೇರೆ ಬೇರೆ ರೀತಿ ರೆಸ್ಪಾಂಡ್ ಮಾಡ್ತವೆ. ಉದಾಹರಣೆಗೆ ನಾವು ತಗೊಳ್ಳುವಂತಹ ಒಂದು ಆ್ಯಂಟಿಬಯೋಟಿಕ್ಸ್ ಇರ್ಬೋದು ಅಥವಾ ಬೇರೆ ರೀತಿ ತಗೊಳ್ಳುವಂಥ ದೈನಂದಿನ ಮೆಡಿಕೇಶನ್ಸ್ ಇರ್ಬೋದು, ಅದು ಯಾವ ರೀತಿ ಕಿಡ್ನಿ ಮೇಲೆ ಸೈಡ್ ಎಫೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನ ಮಾತಾಡೋಣ. ಸೊ ಕಿಡ್ನಿ ತೊಂದರೆ ಅಂತ ನಾವೇನು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಮಾತ್ರೆ ತಗೊಂಡಾಗ ಅಥವಾ ಇಂಜೆಕ್ಷನ್ಗಳು ತಗೊಂಡಾಗ ಕೆಲವರಿಗೆ ಕಿಡ್ನಿ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಸೊ ಯಾವುದು ಕಾಮನ್ ಟ್ಯಾಬ್ಲೆಟ್ಸು ಅಂತಂತಂದರೆ, ಮೋಸ್ಟ್ ಕಾಮನ್ ಟ್ಯಾಬ್ಲೆಟ್ಸು ಅಂದರೆ ನಾವು ಪೇಯ್ನ್ ಕಿಲ್ಲರ್ಸು. ನಿಮಗೆಲ್ಲ ಸಾಕಷ್ಟು ಟೈಮ್ ಟ್ಯಾಬ್ಲೆಟ್ಸು ತಗೊಳ್ಳೋ ಒಂದು ಅನುಭವ ಇರುತ್ತೆ. ಸೊಂಟ ನೋವು ಅಂತನೋ ಮಂಡಿ ನೋವು ಅಂತನೋ ಸಾಕಷ್ಟು ಪೇಯ್ನ್ ಕಿಲ್ಲರ್ಸ್ ತಗೊಳ್ತೀವಿ. ಉದಾಹರಣೆಗೆ ನಿಮಿಸ್ಲೈಡು, ಡೈಕ್ಲೋಫೆನಾಕು, ಅಸೆಕ್ಲೋಫೆನಾಕು, ಎಟಾರಿಕ್ ಆಕ್ಸಿದ್ದು, ನಾಪ್ರೋಕ್ಸನ್ನು, ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಒಂದು ಪೇನ್ ಕಿಲ್ಲರ್ಸು ಅಥವಾ ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ನಾವು ಕರಿತೇವೆ. ಇದು ಕಿಡ್ನಿ ಮೇಲೆ ತುಂಬ ಕಾಮನ್ ಆಗಿ ದುಷ್ಪರಿಣಾಮಗಳು ನೋಡ್ತೇವೆ. ಇದಲ್ಲದೆ ಕೆಲವು ಆ್ಯಂಟಿಬಯೋಟಿಕ್ಸ್ಗಳು ಕೂಡ ಇದೆ. ಆ್ಯಂಟಿಬಯೋಟಿಕ್ಸ್ನಲ್ಲಿ ಈ ಅಮಿನೋಗ್ಲೈಕೋಸೈಡ್ಸ್ ಗ್ರೂಪ್, ಜೆಂಟಮೈಸಿನ್ ಅಥವಾ ಅಮಿಕಸಿನ್, ಇವೆಲ್ಲ ಭಾಳ ಸಾಕಷ್ಟು ಹಳೆಯ ಆ್ಯಂಟಿಬಯೋಟಿಕ್ಸ್ಗಳು. ಆದರೆ ಕೆಲವರಿಗೆ ಇದರಿಂದ ಕಿಡ್ನಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತೊಂದು ಮೆಡಿಸಿನ್ ಅಂತಂದರೆ ಕ್ಯಾನ್ಸರ್ ರಿಲೇಟೆಡ್ ಡ್ರಗ್ಸ್. ಉದಾಹರಣೆಗೆ ಸಿಸ್ಪ್ಲಾಟಿನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದು ಕ್ಯಾನ್ಸರ್ ಡ್ರಗ್ಸ್. ಎಲ್ಲ ಕ್ಯಾನ್ಸರ್ ಡ್ರಗ್ಸ್ಗಳಿಗೂ ಆಗೋದಿಲ್ಲ, ಕೆಲವೊಂದು ಕ್ಯಾನ್ಸರ್ ಡ್ರಗ್ಸ್ಗಳಿಗೆ ಆಗುತ್ತೆ. ಹಾಗೆ ಕೆಲವು ನಾವು ಯೂಸ್ ಮಾಡುವಂಥ ಆ್ಯಂಟಿಬಯೋಟಿಕ್ಸ್ನಲ್ಲಿ ಕೋಲಿಸ್ಟಿನ್ ಅಂತ ಹೇಳ್ತೀವಿ ಅಥವಾ ಪಾಲಿಮಿಕ್ಸಿನ್ ಅಂತ ಹೇಳ್ತೀವಿ. ಇದರಿಂದ ಕೂಡ ಕಿಡ್ನಿಗೆ ಬರುವಂಥ ಒಂದು ದುಷ್ಪರಿಣಾಮಗಳಿರ್ತವೆ. ಆ್ಯಂಟಿವೈರಲ್ ಮೆಡಿಕೇಷನ್ಸ್, ಎಸೈಕ್ಲವ್ ಇರ್ಬೋದು ಅಥವಾ ನಾವು HIV ಟ್ರೀಟ್ಮೆಂಟಿಗೆ ತಗೊಳ್ಳುವಂಥ ಕೆಲವು ಟಿನೋಫೆವಿರು, ಎಸೈಕ್ಲವಿರು, ಈ ಥರ ಮಾತ್ರೆಗಳಿರ್ಬೋದು. ಇದೆಲ್ಲ ಕಿಡ್ನಿ ಮೇಲೆ ಒಂದು ದುಷ್ಪರಿಣಾಮವನ್ನು ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗೆ ಈ ಒಂದು ಹೆವಿ ಮೆಟಲ್ಸ್ ಅಂತ ನಾವು ಏನು ಹೇಳ್ತೀವಿ, ಮರ್ಕ್ಯೂರಿ, ಆರ್ಸೆನಿಕ್, ಲೆಡ್, ಕ್ರೋಮಿಯಮ್, ಇಂತಹ ಒಂದು ಹೆವಿ ಮೆಟಲ್ಸು ನಾವು ತಗೊಳ್ಳೋ ಔಷಧಿನಲ್ಲಿ ಏನಾರಿತ್ತು ಅಂದರೆ ಇದರಿಂದ ಕೂಡ ನಾವು ಕಿಡ್ನಿ ತೊಂದರೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಕೆಲವರು ಈ ಡ್ರಗ್ ಅಬ್ಯೂಸರ್ಸ್ ಇರ್ತಾರೆ. ಕೊಕೈನ್ ಇರ್ಬೋದು, ಆಂಫಿಟಮಿನ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯಾದ ಒಂದು ಈ ಮಾದಕ ವಸ್ತುಗಳ ಸೇವನೆಯಿಂದ ಕೂಡ ಕಿಡ್ನಿ ಮೇಲೆ ಒಂದು ದುಷ್ಪರಿಣಾಮ ಬೀಳ್ತಾ ಇರ್ತದೆ. ಹೀಗೆ ಕೆಲವು ನಾವು ತಗೊಳ್ಳುವಂಥ ಒಂದು ಕಾಂಟ್ರಾಸ್ಟ್ ಮೆಟೀರಿಯಲ್, ಉದಾಹರಣೆಗೆ ನಾವು CT ಸ್ಕ್ಯಾನ್ ಮಾಡಿಸ್ಕೊಳ್ತೀವಿ ಅಥವಾ ಒಂದು ಏಂಜಿಯೋಗ್ರಾಮ್ ಮಾಡಿಸ್ಕೊಳ್ತೀವಿ. ಈ CT ಸ್ಕ್ಯಾನು ಅಥವಾ ಏಂಜಿಯೋಗ್ರಾಮ್ ಮಾಡಬೇಕಾದ್ರೆ ರಕ್ತನಾಳಗಳು ಮತ್ತು ನಮ್ಮ ಅಂಗಗಳು ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಒಂದು ಇಂಜೆಕ್ಷನ್ನ ಕೊಡ್ತೀವಿ. ಅದಕ್ಕೆ ನಾವು ಕಾಂಟ್ರಾಸ್ಟ್ ಅಂತ ಕರಿತೀವಿ. ಅದಕ್ಕೆ ಕಾಂಟ್ರಾಸ್ಟ್ ಕೂಡ ಕಿಡ್ನಿಗೆ ದುಷ್ಪರಿಣಾಮ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ಕಾಂಟ್ರಾಸ್ಟ್ ಮೆಟೀರಿಯಲ್ ಏನಿರುತ್ತೆ, ಇದು ನಾವು ಕರೋನರಿ ಏಂಜಿಯೋಗ್ರಾಮ್ ಅಥವಾ ಹಾರ್ಟಿಗೆ ಏಂಜಿಯೋಗ್ರಾಮ್ ಮಾಡಿದಾಗ ಅಥವಾ ಬೇರೆ ರಕ್ತನಾಳಗಳಿಗೆ ಏಂಜಿಯೋಗ್ರಾಮ್ ಮಾಡಿದಾಗ ಅಥವಾ ಬೇರೆ ಅಂಗಗಳಿಗೆ ಏಂಜಿಯೋಗ್ರಾಮ್ ಅಥವಾ CT ಕಾಂಟ್ರಾಸ್ಟ್ ಸ್ಟಡಿ ಮಾಡಿದಾಗ ಈ ಮೆಟೀರಿಯಲ್, ಕಾಂಟ್ರಾಸ್ಟ್ ಮೆಟೀರಿಯಲ್ ನಾವು ಯೂಸ್ ಮಾಡ್ತೀವಿ. ಈ ಮೆಟೀರಿಯಲ್ಸ್ ಕೂಡ ನಿಮಗೆ ಕಿಡ್ನಿ ದುಷ್ಪರಿಣಾಮ ಉಂಟಾಗೋ ಸಾಧ್ಯತೆ ಇರ್ತದೆ. ಹಾಗೆ ಕೆಲವು ಮಾನಸಿಕ ರೋಗಿಗಳು ಈ ಮೆಡಿಕೇಶನ್ಸ್ ಯೂಸ್ ಮಾಡ್ತಾರೆ. ಲಿಥಿಯಂ ಅಂತ ಒಂದು ಮೆಡಿಸಿನ್ಸ್ ಇರುತ್ತೆ. ಇದು ಕಾಮನ್ ಆಗಿ ಮುಂಚೆ ಎಲ್ಲ ಭಾಳ ಯೂಸ್ ಮಾಡ್ತಾ ಇದ್ರು. ಲಿಥಿಯಂ ಕೂಡ ಭಾಳಷ್ಟು ಜನಕ್ಕೆ ಕಿಡ್ನಿ ತೊಂದರೆಯಿಂದ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ಕೆಲವು ಮೆಡಿಸಿನ್ಸ್ ನಾವು ಕಿಡ್ನಿಗೆ ತೊಂದರೆ ಆಗುವಂಥ ಬೇರೆ ಬೇರೆ ಮೆಡಿಕೇಶನ್ಸ್ ಅಂತಂದರೆ ಈ ಗೊತ್ತಿಲ್ಲದಲ್ಲೇ ಯೂಸ್ ಮಾಡುವಂತಹ ಅಥವಾ ನಿಯಂತ್ರಣ ಇಲ್ಲದಲ್ಲೇ ಯೂಸ್ ಮಾಡುವಂಥ ಸಾಕಷ್ಟು ಪೇಯ್ನ್ ಕಿಲ್ಲರ್ಸು ತುಂಬ ಕಾಮನ್ ಆಗಿರುತ್ತೆ. ಹೀಗೆ ನೋಡಿದ್ರಲ್ಲ, ಈ ಲಿಸ್ಟು ತುಂಬ ಇದೆ. ಇನ್ನು ಕಿಡ್ನಿಗೆ ತೊಂದರೆ ಆಗುವಂಥ ಮೆಡಿಕೇಶನ್ ಲಿಸ್ಟು ತುಂಬ ಇದೆ. ಆದರೆ ಎಲ್ಲರಿಗೂ ಕಿಡ್ನಿ ತೊಂದರೆ ಆಗುತ್ತಾ, ಅದು ಕೂಡ ತಿಳ್ಕೊಳ್ಬೇಕು. ಎಲ್ಲರಿಗೂ ಈ ಮೆಡಿಕೇಶನ್ಸ್ ತೊಗೊಂಡ್ರೆ ಕಿಡ್ನಿ ತೊಂದರೆ ಆಗೋದಿಲ್ಲ. ಯಾರಿಗೆ ಮಾತ್ರೆಗಳು ಅಥವಾ ಇಂಜೆಕ್ಷನ್ಗಳು ತೊಗೊಂಡ್ರೆ ಕಿಡ್ನಿ ತೊಂದರೆ ಆಗುತ್ತೆ ಅಂದರೆ, ಮುಂಚೆನೇ ಯಾರಿಗಾರು ಕಿಡ್ನಿಯ ವೀಕ್ನೆಸ್ ಇದ್ದಿದ್ರೆ ಅಥವಾ ಯೂರಿನಲ್ಲಿ ಪ್ರೋಟೀನ್ ಹೋಗ್ತಾ ಇತ್ತು, ಸೀರಮ್ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಇತ್ತು ಅಂದರೆ ಅವ್ರುಗಳಿಗೆ ಈ ಮೆಡಿಕೇಶನ್ಸ್ ತಗೊಳ್ಳೋದ್ರಿಂದ ದುಷ್ಪರಿಣಾಮಗಳಿರುತ್ತೆ. ಅಥವಾ ದೇಹದಲ್ಲಿ ಡಿಹೈಡ್ರೇಷನ್ ಆಗಿತ್ತು, ಅವರಿಗೆ ಬೇರೆ ರೀತಿಯಾದ ಅನ್ಕಂಟ್ರೋಲ್ಡ್ ಹೈಪರ್ಟೆನ್ಷನ್ನು, ಅನ್ಕಂಟ್ರೋಲ್ಡ್ ಶುಗರ್ಸು, ಅಥವಾ ಮುಂಚೆನೇ ಅವರಿಗೆ ಬೇರೆ ರೀತಿಯಾದ ಯಾವ್ದಾದ್ರು ಹಾರ್ಟ್ ಡಿಸೀಸು ಅಥವಾ ಲಿವರ್ ಡಿಸೀಸ್ ಎಲ್ಲ ಇದ್ದಾಗ
ಈ ಮೆಡಿಸಿಕೇಶನ್ಸ್ ತಗೊಂಡಾಗ ಕಿಡ್ನಿ ಮೇಲೆ ದುಷ್ಪರಿಣಾಮ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಈ ಮಾತ್ರೆ ತಗೊಂಡ ಕೂಡಲೇ ಕಿಡ್ನಿ ಸಮಸ್ಯೆ ಆಗೋದು ಭಾಳ ರೇರು. ಆದರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಈ ಕಿಡ್ನಿ ಮೇಲೆ ದುಷ್ಪರಿಣಾಮಗಳು ಭಾಳ ಜಾಸ್ತಿ ನಾವು ನೋಡ್ತಾ ಇರ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರಿಗೂ ಕಿಡ್ನಿ ಸಮಸ್ಯೆ ಈ ಮಾತ್ರೆಗಳಿಂದ ಬರೋದಿಲ್ಲ. ಅವರಿಗೆ ಯಾವುದೋ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಲ್ಲಿ ಮಾತ್ರ ಅವರಿಗೆ ಈ ಮಾತ್ರೆಗಳು ತಗೊಂಡಾಗ ದುಷ್ಪರಿಣಾಮಗಳು ಉಂಟಾಗ್ತಿರ್ತದೆ. ಸೊ ಈ ಮೆಡಿಕೇಶನ್ಸಿಂದ ಆಗುವಂಥ ಕಿಡ್ನಿ ತೊಂದರೆದು ಏನು ಸಿಂಪ್ಟಮ್ಸ್ ಇರುತ್ತೆ ಅಂತಂದರೆ, ಈ ಕ್ರೋನಾಲಜಿ ಆಫ್ ಇವೆಂಟ್ಸ್ನ ನೋಡ್ತೀವಿ. ಅಂದರೆ ಯಾವ್ದಾದ್ರು ಒಂದು ಮೆಡಿಕೇಶನ್ಸ್ ತೊಗೊಂಡಿರ್ತಾರೆ, ಅದಾದ ಒಂದು ಫ್ಯೂ ಅವರ್ಸ್ ನಂತರನೋ ಅಥವಾ ಒಂದು ದಿವಸ ನಂತರನೋ 2 ದಿವಸದ ನಂತರನೋ ಈ ಕಿಡ್ನಿ ಫೇಲ್ಯೂರ್ದು ಸಿಂಪ್ಟಮ್ಸು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಕಿಡ್ನಿ ಫೇಲ್ಯೂರ್ ಸಿಂಪ್ಟಮ್ಸ್ ಏನು ಅಂತಂದರೆ, ಯೂರಿನ್ ಮಾಡೋದ್ರಲ್ಲಿ ಚೇಂಜಸ್ ಆಗೋದು, ಯೂರಿನ್ ಮಾಡೋ ಪ್ರಮಾಣ ಕಡಿಮೆ ಆಗ್ಬೋದು, ಕೈ ಕಾಲುಗಳು ಊತ ಬರುವಂಥದ್ದು, ಅಥವಾ ಉಸಿರಾಟದಲ್ಲಿ ತೊಂದರೆ ಇರುವಂಥದ್ದು, ಅಥವಾ ಈ ಮೆಡಿಕೇಶನ್ಸಿಂದ ಆಗುವಂಥ ಕಿಡ್ನಿ ಮೇಲೆ ಆಗುವಂಥ ತೊಂದರೆ ಜೊತೆಗೆ ಕೆಲವರಿಗೆ ಅಲರ್ಜಿ ಕೂಡ ಆಗ್ತದೆ. ಸ್ಕಿನ್ ಮೇಲೆ ರ್ಯಾಷಸ್ ಆಗೋದು, ಇದೆಲ್ಲ ಆದಾಗ ಕಿಡ್ನಿಯಿಂದ ಆಗಿರುವಂಥ ಒಂದು ಸೈಡ್ ಎಫೆಕ್ಟ್ ಇರ್ಬೋದು ಅಂತ ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಈಗ ಕಿಡ್ನಿ ಮೇಲೆ ದುಷ್ಪರಿಣಾಮ ಉಂಟಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಆ ರಕ್ತದಲ್ಲಿ ನೀವು ಒಂದು ಸೀರಮ್ ಕ್ರಿಯಾಟಿನ್ ಲೆವೆಲ್ಸು ಅಥವಾ ಯೂರಿಯಾ ಲೆವೆಲ್ಸು ಚೆಕ್ ಮಾಡಿದಾಗ ಅದು ಎಲಿವೇಟೆಡ್ ಇರುತ್ತೆ, ಅಥವಾ ಯೂರಿನಲ್ಲಿ ಕೆಲವು ಟೈಮು ಇಯೋಸ್ನೋಫಿಲ್ಸ್ ಕೂಡ ನೀವು ನೋಡ್ಬೋದು. ಸೊ ಇದೆಲ್ಲ ಇದ್ದಾಗ ಕಿಡ್ನಿಗೆ ಯಾವ್ದಾದ್ರು ಒಂದು ಮೆಡಿಸಿನ್ಸಿಂದ ಆಗಿರುವಂಥ ದುಷ್ಪರಿಣಾಮ ಅಂತ ನಾವು ಅದನ್ನು ಡಿಸ್ಕಸ್ ಮಾಡ್ಬೋದು. ಹಾಗಿದ್ರೆ ಈ ಕಿಡ್ನಿ ಮೇಲೆ ಬರುವಂಥ ದುಷ್ಪರಿಣಾಮಗಳು ನಮಗೆ ಹೇಗಾಗುತ್ತೆ ಅನ್ನೋದು ನೋಡ್ಕೊಳ್ಬೇಕು. ಸೊ ಕಿಡ್ನಿ ಮೇಲೆ ಆಗುವಂಥ ಈ ಮಾತ್ರೆಗಳಿಂದ ಟೆಂಪರರಿ ಕಿಡ್ನಿ ಫೇಲ್ಯೂರ್ ಆಗೋದು ತುಂಬ ಕಾಮನ್. ಮೋರ್ ದೆನ್ 95% ಈ ಮೆಡಿಕೇಶನ್ಸಿಂದ ಆಗೋ ದುಷ್ಪರಿಣಾಮ ಟೆಂಪರರಿ ಆಗಿರುತ್ತೆ. ಅಂದರೆ ಆಗಿನ ಸ್ವಲ್ಪ ಮಟ್ಟಿಗೆ ಮಾತ್ರ ಆಗಿ ಮತ್ತೆ ಗುಣ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೆ ರೇರ್ ಕಂಡೀಷನಲ್ಲಿ ಇದು ಪರ್ಮನೆಂಟ್ ಕಿಡ್ನಿ ಡ್ಯಾಮೇಜ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಹುಷಾರಾಗಿರ್ಬೇಕಾಗತ್ತೆ. ನೀವು ಯಾವುದೇ ಮಾತ್ರೆಗಳು ತಗೊಂಡಾಗ ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ನ ನೀವು ಗಮನದಲ್ಲಿ ಇಟ್ಕೊಳ್ತಾ ಇರಬೇಕು. ಹಾಗೆ ಇದರಲ್ಲಿ ಸೈಡ್ ಎಫೆಕ್ಟ್ ಎಲ್ಲ ಆಗಿತ್ತು ಅಂತ ಆದರೆ ಇಮಿಡಿಯೇಟ್ ಆಗಿ ನೀವು ತಗೊಳ್ತಿರೋ ಪಾಸಿಬಲ್ ಇರ್ಬೋದು, ಸದ್ಯ ತಕ್ಷಣ ಹೇಳಲಿಕ್ಕೆ ಆಗೋದಿಲ್ಲ, ಆ ಮಾತ್ರೆಯಿಂದನೇ ತಗೊಳ್ತಿರುತ್ತೆ ಅಂತ. ಸೊ ಆ ಮಾತ್ರೆಯಿಂದ ನಿಮಗೆ ಆಗ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ಆ ಮಾತ್ರೆನ ಇಮಿಡಿಯೇಟ್ ಆಗಿ ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಮೈನರ್ ಸಿಂಪ್ಟಮ್ಸ್ ಇತ್ತು ಅಂತಂದರೆ ಜಾಸ್ತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆದರೆ ಯೂರಿನ್ ಮಾಡೋ ಪ್ರಮಾಣದಲ್ಲಿ ಕಡಿಮೆ ಆಯಿತು, ಉಸಿರಾಡೋಕ್ಕೆ ತೊಂದರೆ ಆಯಿತು ಅಂದರೆ ತಕ್ಷಣ ನೀವು ಕಿಡ್ನಿ ತಜ್ಞರನ್ನು ಭೇಟಿ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ಬೇಕಾಗುತ್ತೆ. ಸೊ ನಾವು ಏನು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಂದರೆ, ಮೊದಲು ಆ ಯಾವ ಮಾತ್ರೆಯಿಂದ ನಿಮಗೆ ತೊಂದರೆ ಆಗಿರ್ಬೋದು ಅಂತ ನೀವು ಡೀಟೇಲ್ ಆಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ಆ ಮಾತ್ರೆನ ಸ್ಟಾಪ್ ಮಾಡ್ತೇವೆ. ಸ್ಟಾಪ್ ಮಾಡಿದ ನಂತರ ನಿಮಗೆ ಈ ಹೆಚ್ಚಿಗೆ ಬಾವಿತ್ತು ಅಂತಂದರೆ, ಅಥವಾ BP ಜಾಸ್ತಿ ಇತ್ತು ಅಂದರೆ, ಉಸಿರಾಡ್ಲಿಕ್ಕೆ ತೊಂದರೆ ಇತ್ತು ಅಂದರೆ, ದೇಹದಲ್ಲಿರೋ ನೀರನ್ನ ಹೆಚ್ಚು ಹೊರಗಡೆ ಹಾಕಲಿಕ್ಕೆ ಕೆಲವು ಮೆಡಿಸಿನ್ಸ್ನ ಕೊಡ್ತೇವೆ. ಹಾಗೆ ಕೆಲವರಿಗೆ ಡಯಾಲಿಸಿಸ್ ಕೂಡ ಮಾಡಿದ್ದುಂಟು. ಆದರೆ ಈ ಕಿಡ್ನಿಗೆ ಏನು ದುಷ್ಪರಿಣಾಮ ಇರುತ್ತೆ ಇದು ಸಾಮಾನ್ಯವಾಗಿ ಟೆಂಪರರಿ ಆಗಿರುತ್ತೆ. ಅಂದರೆ ಫ್ಯೂ ಡೇಸು ಅಥವಾ ಫ್ಯೂ ವೀಕ್ಸ್ನಲ್ಲಿ ಈ ಕಿಡ್ನಿ ಮೇಲೆ ಆಗಿರುವಂಥ ದುಷ್ಪರಿಣಾಮಗಳು ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಈ ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ಅಂತಂದರೆ ಕಿಡ್ನಿಯ ಒಂದು ಬಯಾಪ್ಸಿ ಕೂಡ ಮಾಡಿ ನಾವು ನೋಡ್ಬೋದು. ಕಿಡ್ನಿಯ ಬಯಾಪ್ಸಿ ಮಾಡಿದಾಗ ಕಿಡ್ನಿ ಮೇಲೆ ಎಷ್ಟು ಮಟ್ಟಿಗೆ ಅದು ದುಷ್ಪರಿಣಾಮ ಬೀರಿದೆ, ಇದಕ್ಕೆ ಬೇರೆ ಏನಾದ್ರು ಮೆಡಿಸಿನ್ಸ್ ಹಾಕ್ಬೋದಾ ಅನ್ನೋದನ್ನ ನೋಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ನೋಡಿದಲ್ಲ ವೀಕ್ಷಕರೇ, ಸೊ ಯಾವುದೇ ಒಂದು ನೀವು ಮಾತ್ರೆ ತಗೊಳ್ತಾ ಇದ್ದೀರಾ, ಉದಾಹರಣೆಗೆ ಓವರ್ ದಿ ಕೌಂಟರ್ ಡ್ರಗ್ಸ್ ಅಂದರೆ ಯಾವುದೇ ಒಂದು ವೈದ್ಯರ ಸರಿಯಾದ ಸೂಚನೆ ಇಲ್ಲದೆ ಬಹಳಷ್ಟು ಜನ ನೋಡ್ತಾ ಇರ್ತೀವಿ, 3 ರಿಂದ 6 ತಿಂಗಳ ನಂತರ ಕೂಡ ಹಳೆಯ ಪ್ರಿಸ್ಕ್ರಿಪ್ಷನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಪೇನ್ ಕಿಲ್ಲರ್ಸ್ ಇರ್ಬೋದು ಅಥವಾ ಬೇರೆ ರೀತಿಯ ಬೇರೆ ಮೆಡಿಕೇಶನ್ಸ್ ಇರ್ಬೋದು. ವೈದ್ಯರ ಸಲಹೆ ಇಲ್ಲದೆ ನೀವಾಗಿ ಮಾಡುವಂಥ ಮೆಡಿಕೇಶನ್ಸಿಂದ ಈ ಕಿಡ್ನಿ ಮೇಲೆ ಬರುವಂಥ ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ವಿಚಾರ. ಉದಾಹರಣೆಗೆ ನೀವು ತಗೊಳ್ಳುವಂಥ ಪೇನ್ ಕಿಲ್ಲರ್ಸು ಕಿಡ್ನಿ ಮೇಲೆ ದುಷ್ಪರಿಣಾಮ ಬೀಳೋದು ತುಂಬ ಕಾಮನ್ನು. ಹಾಗೆ ಯಾವುದೇ ರೀತಿಯ ಮೆಡಿಕೇಶನ್ಸ್ ಆದರೂ ಕೂಡ ವೈದ್ಯರ ಸಲಹೆ ಇಲ್ಲದಲೆ ನೀವಾಗಿ ನಿಮ್ಮ ಮೆಡಿಕೇಶನ್ಸ್ನ ಮಾಡೋದನ್ನ ಅವಾಯ್ಡ್ ಮಾಡೋದ್ರಿಂದ ನಿಮಗೆ ಆಗುವಂಥ ಕಿಡ್ನಿ ಮೇಲೆ ದುಷ್ಪರಿಣಾಮಗಳು ಅತ್ಯಂತ ಕಡಿಮೆ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಕಿಡ್ನಿಯ ಬಗ್ಗೆ ಹೆಚ್ಚಿನ ವಿಡಿಯೋನ ನಾವು ತಿಳ್ಕೊಳ್ಳೋಣಂತೆ. ಅಲ್ಲಿವರೆಗೆ ನಮಸ್ಕಾರ.